ಶ್ರೀರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವರ್ಷ ಭವಿಷ್ಯ ಅಂದ್ರೆ 2026 ಭವಿಷ್ಯ ಹೇಗಿದೆ ಅಂದ್ರೆ ಈ ಕಂಪ್ಲೀಟ್ ಇಯರ್ ಅಲ್ಲಿ ಎಲ್ಲಾ ರಾಶಿಗಳ ಮೇಲೂ ಕೂಡ ಗ್ರಹಗಳ ಒಂದು ಪ್ರಭಾವ ಹೇಗ್ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಣ. ಮೊದಲನೇದಾಗಿ ಗ್ರಹಗಳ ಒಂದು ಚಲನೆ, ಈ ವರ್ಷದಲ್ಲಿ ಯಾವ್ಯಾವ ಗ್ರಹ ಯಾವ ಸ್ಥಾನಮಾನದಲ್ಲಿ ಕೂತಿದೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ, ಮೊದಲನೇದು ಶನಿ ಗ್ರಹ ಅಂತ ತಗೊಳ್ಳೋಣ. ಶನಿ ಗ್ರಹ ಪೂರ್ತಿ ವರ್ಷಗಳಂದು 2026 ಕಂಪ್ಲೀಟ್ ಆಗಿ ಮೀನ ರಾಶಿನಲ್ಲಿ ಇದ್ದು ಕೆಲವೊಂದು ಚೇಂಜಸ್ ಇದೆ ಅದರಲ್ಲಿ. ಅದೇನಪ್ಪಾ ಅಂತಂದ್ರೆ ನೋಡಿ, ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕು ತನಕ ಅಸ್ತಂಗತನಾಗ್ತಾನೆ. ತದನಂತರ ಜುಲೈ 27ನೇ ತಾರೀಕಿಂದ ಡಿಸೆಂಬರ್ 11ನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಬೆಳೆಸ್ತಾನೆ. ಅದು ಬಿಟ್ರೆ ಇನ್ನ ವರ್ಷ ಪೂರ್ತಿಯಾಗಿ ಮೀನ ರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಇನ್ನ ರಾಹುಗ್ರಹ ಅಂತ ನೋಡಿದಾಗ ರಾಹುಗ್ರಹ ಕೂಡ ನವೆಂಬರ್ 2026 ನವೆಂಬರ್ ತನಕನೂ ಕೂಡ ಕುಂಭರಾಶಿನಲ್ಲೇ ಇರ್ತಾನೆ. ಆದ್ರೆ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸಿ ಅದೇ ಮನೆಯಲ್ಲಿ 18 ತಿಂಗಳ ಕಾಲ ಅದೇ ಮನೆಯಲ್ಲಿ ಪ್ರಯಾಣನ ಬೆಳೆಸ್ತಾನೆ. ಇನ್ನು ಕೇತು ಗ್ರಹ ಅಂತ ಬಂದಾಗ ಕೇತು ಸಿಂಹ ರಾಶಿನಲ್ಲೇ 2026 ನವೆಂಬರ್ ತನಕ ಇದ್ದು ಡಿಸೆಂಬರ್ 5ನೇ ತಾರೀಕು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಮತ್ತೆ 18 ತಿಂಗಳ ಕಾಲ ಅದೇ ಮನೆಯಲ್ಲಿ ಸ್ಥಿರವಾಗಿ ಇರ್ತಾನೆ. ಇನ್ನು ಗುರುಗ್ರಹವು ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರಕ್ಕೆ ಬಂದು ಅದಾದ್ಮೇಲೆ ಜೂನ್ 2ನೇ ತಾರೀಕು ಮಿಥುನದಿಂದ ಕಟಕಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ತದನಂತರ ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಹಸ್ತಂಗತನಾಗಿರ್ತಾನೆ ಕಟಕ ರಾಶಿನಲ್ಲಿ. ಅದಾದ್ಮೇಲೆ ಅಕ್ಟೋಬರ್ 31ನೇ ತಾರೀಕು ಕಟಕದಿಂದ ಸಿಂಹ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಹಾಗೆ ಡಿಸೆಂಬರ್ 13ರಿಂದ ಮತ್ತೆ ತನ್ನ ಹಿಮ್ಮುಖ ಸಂಚಾರನ ಶುರು ಮಾಡ್ತಾನೆ. ಇವಿಷ್ಟು ಪ್ರಮುಖ ಗ್ರಹಗಳ ಒಂದು ಸಂಚಾರವಾಗಿರುತ್ತೆ. ಇನ್ನು ಬಾಕಿ ಗ್ರಹಗಳು ನೋಡಿ, ಕೆಲವು ಗ್ರಹಗಳು ತಿಂಗಳಿಗೆ ಒಮ್ಮೆ ಚೇಂಜ್ ಆದ್ರೆ, ಕೆಲವೊಂದು ಗ್ರಹಗಳು ಒಂದು 45 ಡೇಸ್ಗೆ ಅಥವಾ 21 ಡೇಸ್ ಇಂದ 30 ಡೇಸ್ಗೆ ಈ ರೀತಿ ಚೇಂಜ್ ಆಗೋದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡಿಲ್ಲ. ಹಾಗೆ ಯಾರಿಗೆಲ್ಲ ಗುರುಬಲ ಇರುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈ 2026ರಿಂದ ನೋಡಕ್ ಹೋದ್ರೆ, ಯಾರಿಗೆಲ್ಲ ಗುರು 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೋ ಅವರೆಲ್ಲರಿಗೂ ಕೂಡ ಗುರುಬಲ ಇರುತ್ತೆ. ಗುರುಬಲ ಇದ್ದಂತ ಸಮಯದಲ್ಲಿ ಮದುವೆ ಕಾರ್ಯಗಳು, ಗೃಹ ಪ್ರವೇಶಗಳು, ಈ ತರ ಒಳ್ಳೊಳ್ಳೆ ಕಾರ್ಯಗಳನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ಕೆಲವು ಸಮಯ ಅಂದ್ರೆ ಜುಲೈ 14ರಿಂದ 12ರವರೆಗೆ ಹಸ್ತಂಗತನಾಗಿರ್ತಾನೆ. ಆ ಸಮಯದಲ್ಲಿ ಮಾತ್ರ ಶುಭ ಕಾರ್ಯ ಮಾಡೋದಕ್ಕೆ ನಿಷಿದ್ಧ ಅಂತ ಹೇಳ್ಬೋದು. 2026ರಲ್ಲಿ ನಡೆಯುವಂತಹ ಕೆಲವು ಗ್ರಹಣಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 4 ಗ್ರಹಣಗಳು ನಡೆಯುತ್ತೆ. 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ನಡೆಯುತ್ತೆ. ಅದ್ರೊಳಗಡೆ 3 ಗ್ರಹಣಗಳು ನಮ್ಮ ಭಾರತಕ್ಕೆ ಗೋಚಾರ ಇರೋದಿಲ್ಲ. ಅಂದ್ರೆ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಹಾಗೆ ಆಗಸ್ಟ್ 12ನೇ ತಾರೀಕು ಕೂಡ ಒಂದು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಆದ್ರೆ ಅದೇ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ನಡೆಯುತ್ತೆ, ಅದು ಗೋಚಾರ ಇರುತ್ತೆ ಭಾರತದಲ್ಲಿ. ಹಾಗೆ ಆಗಸ್ಟ್ 28ನೇ ತಾರೀಕು ಒಂದು ಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಈ ವರ್ಷದಲ್ಲಿ ನೀವು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಏನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರಿ, ಯಾವ್ದನ್ನ ನೀವು 2025 ನಲ್ಲಿ ನೀವು ನೆರವೇರಿಸ್ಕೊಳಕ್ಕಾಗಿಲ್ಲ, ಅದು ಎಲ್ಲರೂ ಕೂಡ 2026 ನಲ್ಲಿ ನೆರವೇರಿಸ್ಕೊಳ್ಳಿ ಅಂತ ಎಲ್ಲರಿಗೂ ಆಶಿಸ್ತಾ ನಾನೀಗ ಕಾರ್ಯಕ್ರಮನ ಶುರು ಮಾಡ್ತೀನಿ. ಧನಸ್ಸು ರಾಶಿಯವರ 2026ರ ವಾರ್ಷಿಕ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರು ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವರ್ಷದ ಮೊದಲನೇ ನಿಮ್ಗೆ ತುಂಬಾ ಅತ್ಯುತ್ತಮವಾದ ಒಂದು ಸಮಯ ಅಂತ ಹೇಳ್ಬೋದು. 7ನೇ ಮನೆಯಿಂದ 8ನೇ ಮನೆ ಮತ್ತೆ 9ನೇ ಮನೆಗೂ ಕೂಡ ತನ್ನ ಸಂಚಾರನ ಬೆಳೆಸ್ತಾರೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ನಿಮ್ಮ ಒಂದು ವೈವಾಹಿಕ ಜೀವನ ಆಗಿರ್ಬೋದು, ಅಥವಾ ನಿಮ್ಮ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂತದ್ದಾಗಿರ್ಬೋದು, ಅಥವಾ ನೀವು ಮಾಡ್ತಿರೋ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು ಸಿಗುವಂತದ್ದಾಗಿರ್ಬೋದು, ನಿಮ್ಮ ಭಾಗ್ಯಸ್ಥಾನದ ಮೇಲೆ ಪ್ರಭಾವನ ಬೀರುತ್ತೆ. ಇನ್ನು ಶನಿ ಗ್ರಹವು ವರ್ಷವಿಡೀ ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದು ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮ ಆಸ್ತಿ ಅಂತಸ್ತಿನ ಮೇಲಾಗಿರ್ಬೋದು, ಅಥವಾ ನಿಮ್ಮ ಮನೆಯ ಮೇಲಾಗಿರ್ಬೋದು, ಇಲ್ಲಿ ಎಲ್ಲಾದ್ರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಮತ್ತೆ ನಿಮ್ಮ ವಾಹನಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಅಂದ್ರೆ ಹೊಸ ವಾಹನಗಳನ್ನ ತಗೊಳ್ಳುವಂತದ್ದಾಗಿರ್ಬೋದು, ಅಥವಾ ತಗೊಳ್ಳೋದ್ರಲ್ಲಿ ಕೆಲವೊಂದು ಅಡೆತಡೆಗಳು ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ನಿಮ್ಮ ಆಸ್ತಿ ಮತ್ತೆ ಸಂಪತ್ತು ಎಲ್ಲದ್ರ ಮೇಲೂ ಕೂಡ ಪ್ರಭಾವ ಬೀರುವಂತ ಒಂದು ಸಮಯ ಆಗಿರುತ್ತೆ. ಇನ್ನು ರಾಹುಕೇತುವಿನ ಸ್ಥಾನಮಾನ ಅಂತ ನೋಡಕ್ ಹೋದ್ರೆ ನಿಮ್ಮ ಕಮ್ಯುನಿಕೇಶನ್ ಮೇಲೆ ಅಥವಾ ನಿಮ್ಮ ಸಹೋದರ ಸಹೋದರಿಯರ ಮೇಲೆ, ಹಾಗೆ ಕೇತುವಿನ ಸಂಚಾರ ಅಂತ ನೋಡಕ್ ಬಂದಾಗ ನಿಮ್ಮ ಒಂದು ಭಾಗ್ಯಸ್ಥಾನದ ಮೇಲೆ ಕೆಲವು ಪ್ರಭಾವಗಳನ್ನ ಬೀರುತ್ತೆ. ಹಾಗಿದ್ರೆ ವಾರ್ಷಿಕ ಫಲಗಳನ್ನ ನೋಡೋಣ. ಮುಖ್ಯವಾಗಿ ವೃತ್ತಿ ಮತ್ತೆ ಉದ್ಯೋಗ ಅಂತ ನೋಡಕ್ ಹೋದಾಗ ಗುರುವಿನ ಒಂದು ಸ್ಥಾನಮಾನದಿಂದ
ಒಂದು ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆ ಬದಲಾವಣೆಗಳು ಸಂಭವಿಸುವಂತ ಸಾಧ್ಯತೆಗಳಿರುತ್ತೆ. ಪ್ರಮೋಷನ್ ಸಿಗುವಂಥದ್ದು, ಹೊಸ ಹೊಸ ಉದ್ಯೋಗಗಳು ಸಿಗುವಂಥದ್ದು, ಅಥವಾ ವ್ಯಾಪಾರನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗುತ್ತೆ. ಹಾಗೆ ದೂರದ ಪ್ರಯಾಣ ಮಾಡುವಂಥದ್ದು ಅಥವಾ ವಿದೇಶಕ್ಕೆ ಹೋಗುವಂತ ಅವಕಾಶಗಳು ಕೂಡ ನಿಮಗೆ ಕೂಡಿ ಬರುತ್ತೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಇದು ಆರ್ಥಿಕವಾಗಿ ತುಂಬಾ ಅತ್ಯುತ್ತಮವಾದ ಒಂದು ವರ್ಷ ಅಂತಾನೆ ಹೇಳ್ಬೋದು. ಗುರು ಮತ್ತೆ ರಾಹುಗಳ ಸ್ಥಾನಮಾನದಿಂದ ಅಪಾರವಾದ ಒಂದು ಹಣ ಸಂಪತ್ತನ್ನ ಸಂಪಾದನೆ ಮಾಡುವಂತ ಒಂದು ವರ್ಷ ಇದಾಗಿರುತ್ತೆ. ಹಾಗೆ ಒಂದು ಒಳ್ಳೆ ಲಾಭ ಸಿಗುವಂತ ವರ್ಷ ಕೂಡ ಆಗಿರುತ್ತೆ. ಇನ್ನು ಈ ವರ್ಷದಲ್ಲಿ ವಾಹನ ಅಥವಾ ಹೊಸ ಮನೆ, ಭೂಮಿ ಖರೀದಿ ಮಾಡುವಂತ ಯೋಗ ಕೂಡ ಇದೆ. ಆದ್ರೆ 4ನೇ ಮನೆಯಲ್ಲೇ ಶನಿಯ ಒಂದು ಸಂಚಾರ ಇರೋದ್ರಿಂದ ಆಸ್ತಿ ವ್ಯವಹಾರದಲ್ಲಿ ಸ್ವಲ್ಪ ಕಾನೂನುಬದ್ಧವಾಗಿರುವಂತ ಕೆಲವೊಂದು ದಾಖಲೆಗಳನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ವ್ಯವಹಾರ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಕೆಲವೊಂದು ಲಿಟಿಗೇಷನ್ಸ್ ಬರುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಕೇರ್ಫುಲ್ ಆಗಿರೋದು ಒಳ್ಳೇದು. ಇನ್ನ ಪ್ರೀತಿ ಮತ್ತೆ ಸಂಬಂಧಗಳು ಹೇಗಿರುತ್ತೆ ಅಂತ ನೋಡಕ್ ಹೋದಾಗ ನಿಮ್ಗೆ ವಿವಾಹ ಯೋಗಗಳು ಕೂಡಿ ಬರುವಂತ ಒಂದು ಸಮಯ ಇದಾಗಿರುತ್ತೆ. ಒಂದು ಒಳ್ಳೆ ಗುರುಬಲ ಇರೋದ್ರಿಂದ ಯಾರೆಲ್ಲ ವಿವಾಹಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದೀರಾ ಅಂತಂದ್ರೆ, ಹೊಸ ಸಂಬಂಧಕ್ಕೋಸ್ಕರ ಹುಡುಕಾಟ ಮಾಡ್ತಿದ್ದೀರಾ, ಅವರೆಲ್ಲರಿಗೂ ಕೂಡ ಒಂದು ವಿವಾಹ ಯೋಗ ಕೂಡಿ ಬರುವಂತ ಸಮಯ ಆಗಿರುತ್ತೆ. ದಂಪತಿಗಳಲ್ಲೂ ಕೂಡ ಒಂದು ಸಂಗಾತಿ ಜೊತೆನಲ್ಲಿ ಒಂದು ಒಳ್ಳೆ ಬೆಂಬಲ ಸಿಗುವಂಥದ್ದು, ಒಳ್ಳೆ ಸಹಕಾರ ಸಿಗುವಂಥದ್ದು, ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನು ಮನೆಯಲ್ಲಿ ಒಂದು ಶುಭ ಸಮಾರಂಭಗಳು ನಡೆಯುವಂತ ಒಂದು ಸಮಯ ಇದಾಗಿರುತ್ತೆ. ಅಂದ್ರೆ ಮಂಗಳಕರ ಕಾರ್ಯಗಳು, ಅಂದ್ರೆ ಮದುವೆ ಆಗಿರ್ಬೋದು, ಗೃಹ ಪ್ರವೇಶಗಳಾಗಿರ್ಬೋದು, ಈ ರೀತಿ ಶುಭ ಕಾರ್ಯಗಳು ನಡೆಯುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಅದ್ರ ಕುಟುಂಬದಲ್ಲಿ ಯಾರ್ದಾದ್ರೂ ಒಬ್ರದ್ದು ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಒಳ್ಳೇದು. ಇನ್ನು ಆರೋಗ್ಯದ ವಿಷಯ ಅಂತ ನೋಡಕ್ ಹೋದಾಗ ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗೇ ಇರುತ್ತೆ. ಆದ್ರೆ ಆಹಾರ ಪದ್ಧತಿನ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಬೇಕಾಗತ್ತೆ. ಅತಿಯಾದ ಒತ್ತಡ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು, ಇದರಿಂದ ಸ್ವಲ್ಪ ಸ್ಟ್ರೆಸ್ಫುಲ್ ಜಾಸ್ತಿ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಇನ್ನ ಎಜುಕೇಶನ್ ಅಂತ ಬಂದಾಗ ಯಾರೆಲ್ಲ ಹೈಯರ್ ಎಜುಕೇಶನ್ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂತ ಒಂದು ಸಮಯ ಆಗಿರುತ್ತೆ. ಅದ್ರಲ್ಲೂ ಹೊರಗಡೆ ದೇಶಕ್ಕೆ ಹೋಗಿ ಓದೋರ್ಗಂತೂ ತುಂಬಾ ಯಶಸ್ಸು ಸಿಗುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡಕ್ ಹೋದ್ರೆ ನೋಡಿ, ನಿಮ್ಮ ರಾಶಾಧಿಪತಿಯಾಗಿರುವಂತಹ ಗುರುವಿನ ಒಂದು ಒಳ್ಳೆ ಸ್ಥಾನಮಾನಗಳಿಗೋಸ್ಕರ ಸ್ವಲ್ಪ ಸಮಯಗಳ ಮಾತ್ರ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಅದರಲ್ಲೂ ಕೂಡ ನೆಗೆಟಿವಿಟಿ ಪಾಸಿಟಿವಿಟಿ ಎರಡೂ ಇರೋದ್ರಿಂದ ಅದರಿಂದ ನಿಮ್ಗೆ ಪಾಸಿಟಿವ್ನೇ ಜಾಸ್ತಿ ನೀವು ಬರಬೇಕು ಅಂತ ಒಂದು ಆಲೋಚನೆ ಇರೋದ್ರಿಂದ ನೀವು ಪ್ರತಿದಿನ ಗುರುಗಳ ಆರಾಧನೆ ಮಾಡುವಂಥದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಅಥವಾ ಗುರುಗಳ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ನಿಮ್ಗೆ ಖಂಡಿತವಾಗ್ಲೂ ಅದರಿಂದ ಒಳ್ಳೇದೇ ಆಗತ್ತೆ. ಇನ್ನು ಶನಿಗ್ರಹದ ಒಂದು ಅನುಕೂಲಕ್ಕೋಸ್ಕರ ಪ್ರತಿ ಶನಿವಾರ ದಿವಸ ನಿಮ್ ಕೈಲಿ ಸಾಧ್ಯ ಆಗಿದ್ದು ಏನಾದ್ರೂ ಆಗಿರ್ಬೋದು ದಾನ ಧರ್ಮ ಮಾಡೋದ್ರಿಂದ ಶನಿಯ ಒಂದು ಕೃಪೆಗೆ ಪಾತ್ರರಾಗ್ಬೋದು. ಹಾಗೆ ರಾಹು ಮತ್ತು ಕೇತುವಿನ ಅನುಗ್ರಹಕ್ಕೋಸ್ಕರ ನೀವು ದುರ್ಗಾದೇವಿನ ಆರಾಧನೆ ಮಾಡುವಂಥದ್ದು, ಅಥವಾ ಪ್ರತಿದಿನ ದುರ್ಗಾಯ ನಮಃ ಅಂತ ಪಠನೆ ಮಾಡುವಂಥದ್ದಾಗಿರ್ಬೋದು, ಗಣಪತಿಯ ಧ್ಯಾನ ಮಾಡುವಂಥದ್ದು, ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಅರ್ಪಿಸೋದ್ರಿಂದನೂ ಕೂಡ ನಿಮ್ಗೇನಾದ್ರು ನೆಗೆಟಿವಿಟಿ ಇತ್ತು ಅಂದ್ರೂ ಕೂಡ ಅದರಿಂದ ತಪ್ಪಿಸ್ಕೊಬಹುದು. ಇನ್ನು ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ಅಂದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ಮನುಷ್ಯನ್ಗೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ದಶಾ ನಿಮ್ಗೆ ಒಂದು 35% ನಿಮ್ಗೆ ಒಳಿತನ್ನ ಮಾಡಿದ್ರೆ ಭುಕ್ತಿ ನಿಮ್ಗೆ 45% ಆಗುತ್ತೆ. ಇನ್ನ ಟ್ರಾನ್ಸಿಟ್ ಅಂದ್ರೆ ಇವಾಗ ಏನು ಗ್ರಹಗಳ ಒಂದು ಗೋಚಾರ ಫಲ ಹೇಳಿದ್ರೆ ಅದು ನಿಮ್ಗೆ 15% ಅಕ್ಯುರೇಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳೋದು ತುಂಬಾ ಒಳಿತಾಗತ್ತೆ. ಅದರಲ್ಲಿ ನಿಮ್ಗೆ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅಥವಾ ಏನೆಲ್ಲ ಮುಂದಕ್ಕೆ ನಿಮ್ ಜೀವನಗಳು ಹೇಗಿರುತ್ತೆ, ಯಾವ ದಶಾಭುಕ್ತಿ ನಡೀತಿದೆ, ಅದಕ್ಕೋಸ್ಕರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಬಹುದು. ಹಾಗೂ ಇದಾಗಿತ್ತು ದ್ವಾದಶ ರಾಶಿಗಳ 2026ರ ವಾರ್ಷಿಕ ಭವಿಷ್ಯ. ಹಾಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.